ಭಾರತ ಮತ್ತು ರಷ್ಯಾ ನಡುವೆ ರೈಲು ಮಾರ್ಗ ರೂಪಿಸುವ ಪ್ರಸ್ತಾಪವೊಂದನ್ನು ರಷ್ಯಾ ಮುಂದಿಟ್ಟಿದೆ. ಒಂದು ವೇಳೆ ಈ ರೈಲು ಮಾರ್ಗ ನಿರ್ಮಾಣವಾದರೆ ಜಗತ್ತಿನಲ್ಲೇ ಅತ್ಯಂತ ಉದ್ದದ ರೈಲು ಮಾರ್ಗ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಅಲ್ಲದೆ ಎರಡೂ ದೇಶಗಳ ನಡುವೆ ವಹಿವಾಟು, ವ್ಯಾಪಾರ ಮತ್ತಷ್ಟು ಹೆಚ್ಚಾಗುವುದು ಮಾತ್ರವಲ್ಲ, ಪ್ರವಾಸೋದ್ಯಮವೂ ಚಿಗುರೊಡೆಯಲಿದೆ. ಇಂತಹದ್ದೊಂದು ಅಪರೂಪದ ರೈಲು ಮಾರ್ಗ ಪ್ರಸ್ತಾಪ ಆಗಿದ್ದು ಯಾಕೆ? ಇದು ಎಷ್ಟು ದೇಶಗಳ ನಡುವೆ ಸಂಚರಿಸಲಿದೆ? ಯಾವ ಉದ್ದೇಶಕ್ಕಾಗಿ ಈ ರೈಲು ಸಂಪರ್ಕ ಮಾಡಬೇಕು ಎಂಬ ಬಗ್ಗೆ ಚರ್ಚಿಸೋಣ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ಜಗತ್ತಿನಲ್ಲಿ ದಿನೇ ದಿನೇ ತೈಲ ಬಿಕ್ಕಟ್ಟು ಹೆಚ್ಚಾಗುತ್ತಿದೆ. ತೈಲ ಸಂಗ್ರಹ ಮತ್ತು ಮಾರಾಟದ ಮೇಲೆ ಹಿಡಿತ ಸಾಧಿಸಲು ಅಮೆರಿಕ ಒಂದು ಕಡೆ ಯುದ್ಧ ಸಾರಿದರೆ, ಮತ್ತೊಂದು ಕಡೆ ಇತರೆ ದೇಶಗಳ ಮೇಲೆ ಸುಂಕ ಹೇರುತ್ತಿದೆ. ಅದರಲ್ಲೂ ರಷ್ಯಾದಿಂದ ತೈಲ ಸಂಗ್ರಹಿಸುವ ದೇಶಗಳ ಮೇಲೆ ಅಮೆರಿಕ 100% ಸುಂಕ ವಿಧಿಸಿದೆ. ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ರೀತಿ ವಿವಿಧ ದೇಶಗಳ ಮೇಲೆ ಸರ್ವಾಧಿಕಾರಿ ಧೋರಣೆ ಹೇರುತ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕಕ್ಕೆ ಟಕ್ಕರ್ ಕೊಡಲು ಭಾರತ ಮತ್ತು ರಷ್ಯಾ ಮಾಸ್ಟರ್ ಪ್ಲಾನ್ ರೂಪಿಸುತ್ತಿದೆ. ಇದು ಸಾಧ್ಯವಾದರೆ ಎರಡೂ ದೇಶಗಳ ನಡುವೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವುದು ಮಾತ್ರವಲ್ಲ, ಪಾಶ್ಚಿಮಾತ್ಯ ದೇಶಗಳ ಅವಲಂಬನೆಯಿಂದ ಎರಡೂ ದೇಶಗಳಿಗೆ ಮುಕ್ತಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಭಾರತ ಮತ್ತು ರಷ್ಯಾ ದೇಶಗಳು ತಮ್ಮ ಸರಕು ಸಾಗಾಟಕ್ಕಾಗಿ ಬಾಸ್ಟರಸ್ ಮತ್ತು ಹರ್ಮುಜ್ ಜಲಸಂಧಿಯನ್ನು ಹೆಚ್ಚಾಗಿ ನಂಬಿಕೊಂಡಿದೆ. ಈ ಜಲಸಂಧಿಗೆ ಬದಲಾಗಿ ಬೇರೊಂದು ಮಾರ್ಗವನ್ನು ರೂಪಿಸಲು ಯೋಜನೆ ರೂಪಿಸುತ್ತಿದೆ. ಅದು ಕೂಡ ಸಮುದ್ರ ಮಾರ್ಗ ಬಿಟ್ಟು ಭೂಮಾರ್ಗದ ಮೂಲಕ ತೈಲ, LPG, ರಸಗೊಬ್ಬರ ಮುಂತಾದ ವಸ್ತುಗಳ ಸಾಗಾಟಕ್ಕೆ ಚಿಂತನೆ ನಡೆಸಿದೆ. ಹೌದು ಸ್ನೇಹಿತರೆ, ಭಾರತ ಮತ್ತು ರಷ್ಯಾ ನಡುವೆ 7200 ಕಿಲೋಮೀಟರ್ ನಡುವೆ ಅಂತರವಿದೆ. ಈ ದೂರವನ್ನು ಕ್ರಮಿಸಲು ರೈಲು ಮಾರ್ಗ ನಿರ್ಮಿಸುವ ಬೃಹತ್ ಯೋಜನೆ ಜಾರಿಗೆ ಎರಡೂ ದೇಶಗಳು ಮುಂದಾಗಿವೆ. ಇದನ್ನು ಸ್ವತಃ ರಷ್ಯಾದ ಉಪಪ್ರಧಾನಿ ಮರಾತ್ ಕುಸ್ತಾಲಿನ್ ಬಹಿರಂಗಪಡಿಸಿದ್ದಾರೆ. ರಷ್ಯಾ ಮತ್ತು ಭಾರತ ಸಂಪರ್ಕಿಸುವ ರೈಲು ಮಾರ್ಗ ಕಜಕಿಸ್ತಾನ ಅಥವಾ ಉಜ್ಬೇಕಿಸ್ತಾನ, ತುರ್ಕೆಮಿನಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಸಂಚರಿಸಲಿದೆ. ರಷ್ಯಾ ಮತ್ತು ಭಾರತ ಸಂಪರ್ಕ ಸಾಧಿಸಲು ಯಾವ ಮಾರ್ಗ ಸೂಕ್ತ ಎಂಬ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ದು, ಇದರಲ್ಲಿ ತುರ್ಕೆಮಿನಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಮಾರ್ಗ ಸೂಕ್ತ ಎಂಬ ಅಭಿಪ್ರಾಯಕ್ಕೆ ಬರಲಾಗಿದೆ ಎಂದು ಹೇಳಲಾಗಿದೆ. ಭಾರತ ಮತ್ತು ರಷ್ಯಾ ನಡುವೆ ಅಂದಾಜು 2200 ಕಿಲೋಮೀಟರ್ ದೂರ ಇದ್ದರೂ ರಷ್ಯಾದಿಂದ ಜಲಮಾರ್ಗವಾಗಿ 10,000ಕ್ಕೂ ಅಧಿಕ ಕಿಲೋಮೀಟರ್ ದೂರವನ್ನು ಸುಮಾರು 23 ದಿನಗಳ ಕಾಲ ಸಂಚರಿಸಿ ಭಾರತಕ್ಕೆ ಸರಕು ತಲುಪಿಸಲಾಗುತ್ತಿದೆ. ಆದರೆ ಈ ರೈಲು ಮಾರ್ಗ ನಿರ್ಮಿಸಿದರೆ ಕೇವಲ 1 ವಾರದೊಳಗೆ ಭಾರತವನ್ನು ತಲುಪುವ ಸಾಧ್ಯತೆ ಇದೆ. ಇದರಿಂದ ಎರಡೂ ದೇಶಗಳಿಗೆ ಸಮಯ ಹಾಗೂ ಹಣ ಎರಡೂ ಉಳಿತಾಯವಾಗಲಿದೆ. ಈಗಾಗಲೇ ಜಾರಿಯಲ್ಲಿರುವ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮಲ್ಟಿ ಮೋಡಲ್ ಜಾಲವನ್ನು ವಿಸ್ತರಿಸುವ ಮೂಲಕ ಸಾಂಪ್ರದಾಯಿಕ ಸೂಯೆಜ್ ಕಾಲುವೆ ಮಾರ್ಗಕ್ಕಿಂತ 30% ಕಡಿಮೆ ವೆಚ್ಚದಲ್ಲಿ ಮತ್ತು 40% ವೇಗದಲ್ಲಿ ಸರಕು ಸಾಗಣೆ ಮಾಡಲು ಈ ರೈಲು ಮಾರ್ಗ ಉಪಯುಕ್ತವಾಗಲಿದೆ. ಈ ರೈಲು ಮಾರ್ಗ ಹಲವು ದೇಶಗಳನ್ನು ಹಾದು ಹೋಗುವುದರಿಂದ ಈ ದೇಶಗಳ ಸಮ್ಮತಿ ಹಾಗೂ ಭೂಮಿ ಕೂಡ ಬೇಕಾಗಿದೆ. ಅದರಲ್ಲೂ ಪಾಕಿಸ್ತಾನದಿಂದ ಈ ರೈಲು ಮಾರ್ಗ ಹಾದು ಹೋಗುತ್ತಿರುವುದರಿಂದ ಅನುಮತಿ ಪಡೆಯಬೇಕಾಗಿರುವುದು ಅನುಮಾನವಾಗಿದೆ. ಒಂದು ವೇಳೆ ಪಾಕಿಸ್ತಾನ ಒಪ್ಪಿದರೂ ಭಾರತ ಹಿಂದೇಟು ಹಾಕುವ ಸಾಧ್ಯತೆಯೂ ಇದೆ. ಸದ್ಯಕ್ಕೆ ಕೇವಲ ಚರ್ಚೆ ಮತ್ತು ಪರಿಶೀಲನೆಯ ಹಂತದಲ್ಲಿ ಈ ರೈಲು ಮಾರ್ಗ ಇದೆ. ಯಾವುದೇ ಅಧಿಕೃತ ನಿರ್ಮಾಣದ ದಿನಾಂಕವಾಗಲಿ ಅಥವಾ ಪ್ರಯಾಣಿಕ ರೈಲು ಸೇವೆಯ ವಿವರಗಳಾಗಲಿ ಇನ್ನೂ ಅಂತಿಮಗೊಂಡಿಲ್ಲ. ಅದರಲ್ಲೂ ಈ ರೈಲು ಮಾರ್ಗವು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮೂಲಕ ಹಾದು ಹೋಗಬೇಕಾಗಿರುವುದರಿಂದ ಈ ವಲಯಗಳಲ್ಲಿನ ರಾಜತಾಂತ್ರಿಕ ಬಿಕ್ಕಟ್ಟುಗಳು ಮತ್ತು ಭಾರತ ಪಾಕ್ ನಡುವಿನ ಉದ್ವಿಗ್ನ ಸಂಬಂಧಗಳು ಈ ಯೋಜನೆಗೆ ದೊಡ್ಡ ಸವಾಲಾಗಿದೆ. ಜೊತೆಗೆ ಬೇರೆ ಬೇರೆ ದೇಶಗಳಲ್ಲಿ ಇರುವ ರೈಲ್ವೆ ಟ್ರ್ಯಾಕ್ಗಳ ಗಾತ್ರದ ವ್ಯತ್ಯಾಸವು ತಾಂತ್ರಿಕ ತೊಂದರೆಯನ್ನು ಉಂಟು ಮಾಡಬಹುದು ಎಂದು ಅಂದಾಜಿಸಲಾಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ, ಒಂದು ವೇಳೆ ಪಾಕಿಸ್ತಾನ ಭಾರತ ಸಂಬಂಧಗಳು ಸುಧಾರಿಸಿದರೆ ಅಥವಾ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಈ ರೈಲು ಮಾರ್ಗಕ್ಕೆ ಗ್ರೀನ್ ಸಿಗ್ನಲ್ ನೀಡಿದರೆ ಜಗತ್ತಿನ ಅತ್ಯಂತ ಉದ್ದನೆಯ ರೈಲು ಮಾರ್ಗ ಇದಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.